ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೆಯದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲಾ ಇವರ ಸಹಭಾಗಿತ್ವದೊಂದಿಗೆ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಮನೆ ಅಂದಮೇಲೆ ಅಡುಗೆ ಮನೆ ಇರಲೇಬೇಕು. ಅಡುಗೆ ಮನೆ ಅಂದಮೇಲೆ ಹೊಸದಾದ ರುಚಿಕರವಾದ ಅಡುಗೆ ತಯಾರಾಗ್ತಾನೆ ಇರಬೇಕು. ಅದಕ್ಕಾಗಿ ನಾವು ನಮ್ಮ ಅಡುಗೆ ಮನೆಯಲ್ಲಿ ನಿಮಗೋಸ್ಕರ 2 ಹೊಸತಾದ ರುಚಿಕರವಾದ ಅಡುಗೆಯನ್ನು ತೋರಿಸ್ತಾ ಇರ್ತೇವೆ. ಇವತ್ತು ಕೂಡ ನಮ್ಮ ಅಡುಗೆ ಮನೆಯಲ್ಲಿ 2 ಹೊಸತಾದ ರುಚಿಕರವಾದ ಅಡುಗೆ ತಯಾರಾಗ್ತಾ ಇದೆ. ಅದನ್ನು ಮಾಡೋದಕ್ಕೆ ಬರ್ತಾ ಇದ್ದಾರೆ ರೇಷ್ಮಾ, ಫ್ಲೇವಿಯಾ, ಮೋರಸ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಮೇಡಮ್. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀವಿ? ವಾಮಂಜೂರಿಂದ. ಸೊ ನಮ್ಮ ಅಡುಗೆ ಮನೆಯಲ್ಲಿ ಇವತ್ತು ಯಾವುದು ರುಚಿಕರವಾದ ಅಡುಗೆ ಹೇಳ್ಕೊಡ್ತಾ? ಪಾಲಕ್ ಪನೀರ್. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಓಕೆ, ಏನು ಕೊಡಲಿ ಮೊದಲಿಗೆ ನಿಮಗೆ? ಫಸ್ಟ್ ಪಾಲಕ್ ಬಾಯ್ಲ್ ಮಾಡಿ ತಂದೇನೆ. ಬಾಯ್ಲ್ ಮಾಡುವಾಗ ಅದಕ್ಕೆ ಈರುಳ್ಳಿ, ಟೊಮೆಟೊ ಮತ್ತೆ ಒಂದು ಹಸಿಮೆಣಸು, ಎಷ್ಟು ಖಾರ ಬೇಕಷ್ಟು, 2 ಬೇಕಾದ್ರೆ ಹಾಕ್ಬೋದು. ಮತ್ತೆ ಶುಂಠಿ ಸ್ವಲ್ಪ. ಶುಂಠಿ ಸಾಕು. ಇದು ಹಾಟ್ ಇರ್ತದಲ್ಲ, ಬಾಯ್ಲ್ ಮಾಡಿದ್ರೆ ಕೂಲ್ ಆದ ಮೇಲೆ ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಬೇಕು. ಫಸ್ಟಿಗೆ ನಾವು ಇದು ಗ್ರೈಂಡ್ ಮಾಡ್ಬೇಕು ಮಿಕ್ಸಿ ಜಾರ್. ಅದು ಬಿಸಿ ಇಡಬೇಕಾದ್ರೆ ಗ್ರೈಂಡ್ ಮಾಡಬಾರ್ದು ಅಲ್ಲ? ಓಕೆ. ನೀರು ಮತ್ತೆ ಹಾಕಿದ್ರೆ ಸಾಕ್ತದೆ. ಸೊ ಗ್ರೈಂಡ್ ಯಾಕೆ ಮಾಡೋದು? ಹಾಗೆ ಪೇಸ್ಟ್ ಇಲ್ಲ, ಪೇಸ್ಟ್ ಆಗ್ಬೇಕು ಅದು. ಓಕೆ, ಸೊ ಗ್ರೈಂಡ್ ಮಾಡಿ ಪನೀರ್ ಅಂತ ಹೇಳುವಾಗ ಸ್ವಲ್ಪ ಪೇಸ್ಟ್ ಅಲ್ಲ, ಆಕ್ಚುಲಿ ಬಾಯ್ಲ್ ಯಾಕೆ ಮಾಡೋದು? ಬಾಯ್ಲ್ ಅಂದ್ರೆ ಅದು ಟೇಸ್ಟ್ ಬರ್ತದೆ ಬಾಯ್ಲ್ ಮಾಡಿ ಪೇಸ್ಟ್ ಮಾಡಿದ್ರೆ. ಸೊ ಬಾಯ್ಲ್ ಮಾಡಲೇಬೇಕು ಅಂತ ಇದೆಯಾ? ಅಂತ ಬಾಯ್ಲ್ ಮಾಡಬೇಕು, ಈ ಪ್ರೊಸೀಜರ್ ಅಲ್ಲಿ ಮಾಡಬೇಕು. ಸೊ ಇವಾಗ ಅದು ಗ್ರೈಂಡ್ ಮಾಡಬೇಕಲ್ಲ, ಫುಲ್ ಪೇಸ್ಟ್ ಆಗುತ್ತೆ. ಇವಾಗ ಗ್ರೈಂಡ್ ಆಯ್ತಲ್ಲ, ಈಗ ಕಡಾಯಿ ಬೇಕಾ ಒಗ್ಗರಣೆಗೆ? ಓಕೆ. ಸೊ ಎಣ್ಣೆ, ಸ್ವಲ್ಪ ಎಣ್ಣೆ. ಸೊ ನಮ್ಮ ಕಿಚನಲ್ಲಿ ನಾವು ಉಪಯೋಗಿಸೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಪ್ಯೂರ್ ಹೆಲ್ದಿ ಆ್ಯಂಡ್ ಟೇಸ್ಟಿ. ಸಾಕಾ? ಸಾಕು. ಓಕೆ, ಬಿಸಿ ಹಾಕಿ. ಇವಾಗ ಒಗ್ಗರಣೆ ಇದು ಮಾಡೋದಲ್ಲ? ಒಗ್ಗರಣೆ. ಈಗ ಒಣಮೆಣಸಿನಕಾಯಿ. ಓಕೆ, ಒಗ್ಗರಣೆಗೆ. ಮತ್ತೆ ಅದು ಹಾಕಬೇಕಾ ಇದಕ್ಕೆ? ಈಗ ಗ್ರೈಂಡ್ ಮಾಡಿದ್ದನ್ನು ಹಾಕ್ಬೇಕು. ಅದು ಸ್ವಲ್ಪ ಬ್ಲ್ಯಾಕ್ ಕಲರ್ ಬರಬೇಕು. ಓಕೆ. ಒಗ್ಗರಣೆಗೆ ಬೇರೆ ಎಂತ ಇಲ್ಲ, ಖಾಲಿ ಅದು ಮಾತ್ರ. ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಿ? ಫ್ರೀ ಟೈಮಲ್ಲಿ ಸ್ವಲ್ಪ ಟಿವಿ ನೋಡೋದು. ಟಿವಿಯಲ್ಲಿ ಎಂತ ಮತ್ತೆ ಇದು ಕುಕ್ ಇದೆ, ಸ್ವಲ್ಪ ಕುಕಿಂಗ್ ನೋಡ್ತೇನೆ. ಟ್ರೈ ಮಾಡ್ತಾ ಇರ್ತೀನಿ. ಮಾಡ್ತಾ ಇರ್ತೇನೆ. ಇನ್ನು ಸ್ವಲ್ಪ ಬ್ಲ್ಯಾಕ್ ಹಾಕಬೇಕು. ಆ ಸ್ಮೆಲ್ ಸ್ಮೆಲ್ ಬರ್ತದೆ ಅದು. ಇದು ಕೂಡ ಸ್ಮೆಲ್ ಹೋಗುವವರೆಗೆ ಇದು ಮಾಡ್ತಾ ಇರ್ಬೇಕಲ್ಲ? ಒಳ್ಳೆ ಬಾಯ್ಲ್ ಆಗಬೇಕು. ಓಕೆ. ಮತ್ತೆ ಅದು ನೀರನ್ನು ನೀರು ಸಾಕ್ಬೇಕು. ಸ್ವಲ್ಪ ಇನ್ನು ಸ್ವಲ್ಪ ನೀರು ಬೇಕು, ಸ್ವಲ್ಪ ಗ್ರೇವಿ ಟೈಪ್ ಬರಬೇಕು. ಇದು ಲೋ ಫ್ಲೇಮಲ್ಲಿ ಇಡಬೇಕಾ, ಹೈ ಫ್ಲೇಮಾ? ಅಲ್ಲ, ಮೀಡಿಯಮಲ್ಲಿ ಇರಲಿ. ಮೀಡಿಯಮ್ ಇದೆಯಾ? ಇದೊಂದು ಬಾಯ್ಲ್ ಆಗೋ ತನಕ ನಾವು ಪನ್ನೀರನ್ನು ಡೀಪ್ ಫ್ರೈ ಮಾಡಬೇಕು. ಸೊ ಡೀಪ್ ಫ್ರೈಗೆ ಇದ್ರಲ್ಲಿ ಹಾಕ್ಬೋದಲ್ಲ? ಅದಕ್ಕೆ ಎಣ್ಣೆ ಹಾಕಿ. ನಮ್ಮ ಅಡುಗೆ ಮೇಲೆ ಉಪಯೋಗಿಸೋದು ನಾವು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಇನ್ನು ಸಾಕು ಡೀಪ್ ಫ್ರೈಗೆ. ಓಕೆ, ಎಷ್ಟು ಹೇಳಿ? ಓಕೆ, ಇನ್ನು ಸ್ವಲ್ಪ. ಓಕೆ, ಕಾದ ಮೇಲೆ ಎಣ್ಣೆ ಕಾದ ಮೇಲೆ ಪನ್ನೀರನ್ನು ಹಾಕಿದ್ರೆ ಆಯ್ತಲ್ಲ.
ಇದು ಸಿಂಪಲ್, ಬೇಗ ಆಗ್ತದೆ. ಬೇಗ ಆಗ್ತದೆ. ಸೊ ಯಾರಾದರೂ ಕೆಲಸಕ್ಕೆಲ್ಲ ಹೋಗೋದು ಬೇಕಾದರೆ ಬೇಗ ಬೇಗ ಮಾಡ್ಬೋದು. ಏನಿಲ್ಲ, ಅದಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಹಾಕ್ಲಿಕ್ಕಿಲ್ಲ, ಸ್ವಲ್ಪನೇ. ಇದು ಹಾಕಬೇಕಾ? ಇದು ಅದಕ್ಕೆ ಹಾಕಬೇಕು, ಫುಲ್ ಹಾಕಿ. ಹೀಗೆ ಹಾಕಬೇಕಾ? ಗುಡ್. ಇದು ಎಷ್ಟು ಇದಾಗಬೇಕು ಅಂದರೆ ಗೋಲ್ಡನ್ ಬ್ರೌನ್ ಬರಬೇಕು. ಗೋಲ್ಡನ್ ಬ್ರೌನ್ ಹಾಕಬೇಕಾ? ಇದು ಡೀಪ್ ಫ್ರೈ ಮಾಡದೆ ಹಾಕಿದರೆ ಏನಾಗ್ತದೆ? ಇದಕ್ಕೆ ಡೈರೆಕ್ಟ್ ನಾವು ಹಾಕಿದರೆ ಹೀಗೆ ಪನ್ನೀರ್ ಅದು ಟೇಸ್ಟ್ ಬರೋದಿಲ್ಲ. ಪನ್ನೀರ್ ಫ್ರೈ ಅವರಿಗೆ ಫ್ರೈ ಮಾಡಿದರೆ ಟೇಸ್ಟ್ ಬರ್ತದೆ. ಓಕೆ. ಇದು ಫ್ರೈ ಮಾಡಲೇಬೇಕು ಪನ್ನೀರ್. ಸೊ ಟೇಸ್ಟ್ ಸ್ವಲ್ಪ ಜಾಸ್ತಿ ಒಳ್ಳೆ ಬರ್ತದೆ. ಗೋಲ್ಡನ್ ಬ್ರೌನ್ ಆಗಬೇಕು. ಮನೇಲಿ ಯಾರೆಲ್ಲ ಇದ್ದೀರಿ? ಮನೇಲಿ ನಾನು, ನನ್ನ ಹಸ್ಬೆಂಡ್, ಮಗ. 3 ಜನ. ಓಕೆ. ಸ್ವಲ್ಪ ಟೈಮ್ ತೆಗಿತದೆ ಅದು ಫ್ರೈ ಆಗಲಿಕ್ಕೆ. ಮತ್ತೆ ಇದನ್ನು ತೆಗೆದು ಡೈರೆಕ್ಟ್ ಅದಕ್ಕೆ ಹಾಕಿದ್ರೆ ಆಯ್ತು. ಸೊ ಅಲ್ಲಿ ಆಯಿತು ಅಷ್ಟೇ. ಓಕೆ. ಇದು ಇನ್ನೂ ಸಹ ಗೋಲ್ಡನ್ ಬ್ರೌನ್ ಆಗಬೇಕು. ಇನ್ನೂ ಆಗ್ಬೇಕಲ್ಲ? ಇದು ಚಪಾತಿ ಪರೋಟ ಜೊತೆ ಎಲ್ಲ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ. ರೈಸ್ ಒಟ್ಟಿಗೆ ತಿನ್ಬೋದಾ? ರೈಸಕ್ಕೆ ಸಾಕು, ಎಲ್ಲದಕ್ಕೆ ಸಾಕ್ತದೆ. ಪನ್ನೀರ್ ಅಂದ್ರೆ ಎಲ್ರಿಗೂ ಇಷ್ಟ, ಮಕ್ಕಳೆಲ್ಲ ತಿಂತಾರೆ. ಸೊ ಪಾಲಕ್ ಪನ್ನೀರಲ್ಲಿ ತುಂಬಾ ಐಟಮ್ ಮಾಡ್ಬೋದು. ಯಾವ್ದೆಲ್ಲ ಮಾಡ್ತೀನಿ ಪನ್ನೀರಲ್ಲಿ? ಪನ್ನೀರ್ 65 ಮಾಡ್ಬೋದು. ಓಕೆ. ಕಬಾಬ್ ಟೈಪ್ ಅಲ್ಲಿನೇ. ಸೇಮ್ ಹಾಗೆ ಕಬಾಬ್ ಮಾಡೋ ಚಿಕನ್ ಹಾಕೋ ಬದಲು ಇದು ಹಾಕುದಾ? ಅದು ಟೇಸ್ಟ್ ಬರ್ತದೆ. ಅದು ಇದು ನಾನ್ ವೆಜ್ ತಿಂದಾಗೆ ಆಗ್ತದೆ, ಗೊತ್ತಾಗುದಿಲ್ಲ. ಬೋನ್ಲೆಸ್ ಚಿಕನ್. ಪನ್ನೀರ್ ಮತ್ತೆ ಮಶ್ರೂಮ್ಸ್ ಹಾಕಿ ಮಾಡ್ಬೋದು, ಕುರ್ಮಾ ಟೈಪ್. ಓಕೆ. ಪಾಲಕ್ ತುಂಬಾ ವಿಟಮಿನ್. ಹೌದು, ಮಕ್ಕಳು ತಿನ್ನುದಿಲ್ಲ ಹೀಗೆ ಕೊಟ್ರೆ ಸೊಪ್ಪು ಎಲ್ಲ. ಸೊ ಇದು ಪನ್ನೀರ್ ಹಾಕಿ ಕೊಟ್ರೆ ತಿಂತಾರೆ. ಸಾಕಾ? ಆಫ್ ಮಾಡ್ಲಾ? ಇಲ್ಲ ಆಮೇಲೆ ತೆಗಿಬೇಕು. ತೆಗ್ದಿದ್ದಕ್ಕೆ ಹಾಕಿದ್ರೆ ಡೈರೆಕ್ಟ್. ಅದಕ್ಕೆ ಹಾಕಿದ್ರೆ ಆಯ್ತಲ್ಲ? ಇದು ಸ್ವಲ್ಪ ಫಾಸ್ಟಲ್ಲಿ ಟ್ರೈ. ವಾಪಸ್ ಅದು ಬಾಯ್ಲ್ ಆಗಬೇಕಾ? ಇಲ್ಲ, ಇಷ್ಟೇ ಆಯ್ತು. ಓಕೆ. 2 minutes. ಸೊ ಉಪ್ಪು ಹಾಕ್ಲಿಕ್ಕಿಲ್ಲ ಇದಕ್ಕೆ? ಉಪ್ಪು ನಾನು ಬಾಯ್ಲ್ ಮಾಡುವಾಗ ಎಲ್ಲ ಹಾಕಿಬಿಟ್ಟಿದ್ದೆ. ಮತ್ತೆ ಬೇಕಾದ್ರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಉಪ್ಪು ಬೇಕಾದ್ರೆ ಹಾಕ್ಬೋದು, ಟೇಸ್ಟ್ ನೋಡಿ ಹಾಕ್ಬೋದು. ಬಾಯ್ಲ್ ಮಾಡುವಾಗ ಹಾಕಿದ್ರೆ ಒಳ್ಳೇದು ಉಪ್ಪು. ಇದೀಗ ಆಗಿದೆಯಾ? ಆಫ್ ಮಾಡಲಾ? ಸರ್ವಿಂಗ್ ಬೌಲ್ ಕೊಡಿ. ಓಕೆ. ಪಾಲಕ್ ಪನ್ನೀರ್ ರೆಡಿ. ಥ್ಯಾಂಕ್ ಯು ಸೋ ಮಚ್ ರೇಷ್ಮಾ. ಟೇಸ್ಟ್ ಮಾಡಿ ಹೇಳ್ತೇನೆ ನಿಮಗೆ. ಓಕೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ರೇಷ್ಮಾ ಅವರು ಪಾಲಕ್ ಪನ್ನೀರ್ ಮಾಡೋದು ಹೇಗೆ ಅಂತ ಹೇಳಿಕೊಟ್ರು. ತುಂಬ ಡಿಲಿಷಿಯಸ್ ಆಗಿ, ತುಂಬ ಗ್ರೀನಿಶ್ ಆಗಿ ಕಾಣ್ತಾ ಇದೆ. ನಾನಂತೂ ತುಂಬ ಕಾಯ್ತಾ ಇದ್ದೀನಿ ತಿನ್ನಲಿಕ್ಕೆ. ಅದಕ್ಕಿಂತ ಮುಂಚೆ ನೀವು ಮಾಡೋ ವಿಧಾನವನ್ನು ಒಂದ್ಸಲ ನೋಡ್ಕೊಂಡು ಬನ್ನಿ. ಪಾಲಕ್ ಪನ್ನೀರ್ ತಯಾರಿಸುವ ವಿಧಾನ: ಮೊದಲಿಗೆ ಪಾಲಕ್ ಸೊಪ್ಪು, ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸು, ಶುಂಠಿ ಹಾಕಿ ಬೇಯಿಸಿಟ್ಟು ತಣ್ಣಗಾದ ನಂತರ ರುಬ್ಬಿಟ್ಟುಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಒಣಮೆಣಸು ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಿಶ್ರಣ ಸ್ವಲ್ಪ ನೀರು ಹಾಕಿ ಕುದಿಸಿ. ಬಳಿಕ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿದ ಪನ್ನೀರನ್ನು ಹಾಕಿ ಕುದಿಸಿಕೊಂಡರೆ ಪಾಲಕ್ ಪನ್ನೀರ್ ರೋಟಿ ಪರಾಟದೊಂದಿಗೆ ಸವಿಯಲು ಬಲು ರುಚಿ. ವೀಕ್ಷಕರೇ ನೋಡಿದ್ರಲ್ಲ, ರೇಷ್ಮೆ ಅವರು ಬಂದು ಒಂದು ಸಿಂಪಲ್ ಆದ ಅಡುಗೆ ಹೇಳ್ಕೊಟ್ರು. ಇನ್ನೊಂದು ಯಾವ ರುಚಿಕರವಾದ ಅಡುಗೆ ಹೇಳ್ಕೊಡ್ತಾರೆ ಅಂತ ನೋಡೋಣ, ಅದೊಂದು ಪುಟ್ಟ ವಿರಾಮದ ನಂತರ. ಸೊ ಎಗ್ ಕುರ್ಮಾ ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಅದು ಮಾಡೋದು? ಅದು ನಂದು ಓನ್ ರೆಸಿಪಿ. ಇದು ಟೊಮೆಟೊ ಆಲ್ರೆಡಿ ನಾವು ಇದು ಗ್ರೈಂಡ್ ಮಾಡಿದ ಕಾರಣ ಅದಕ್ಕೆ ಸಾಸ್ ಹಾಕಲಿಲ್ಲ. ಇದಾಗಿದೆ. ಇದಾಗಿದೆ. ಸೊ ಆಫ್ ಮಾಡುವ. ತುಂಬ ಒಳ್ಳೆ ಟೇಸ್ಟ್ ಬರ್ತಾ ಉಂಟದು ಪನ್ನೀರ್.
ಫ್ರೈ ಮಾಡಿ ಹಾಕಿದ್ರಿಂದ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲೆ ಇವರ ಸಹಭಾಗಿತ್ವದೊಂದಿಗೆ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಆವಾಗಲೇ ರೇಷ್ಮಾ ಅವರು ಪಾಲಕ್ ಪನೀರ್ ಮಾಡೋದು ಹೇಗೆ ಹೇಳಿ ಸಿಂಪಲ್ ಆಗಿ ಹೇಳ್ಕೊಟ್ರು. ಇವಾಗ ಯಾವುದು ಹೊಸ ಅಡುಗೆ ಹೇಳ್ಕೊಡ್ತಾರೆ ಹೇಳಿ ಅವರನ್ನು ಕೇಳೋಣ. ರೇಷ್ಮಾ ಅವರು ಇವಾಗ ಯಾವುದು ಹೇಳ್ಕೊಡ್ತಾ ಇದ್ದೀನಿ ನಾವು? ಎಗ್ ಕೂರ್ಮಾ. ಸೊ ಎಗ್ ಕೂರ್ಮಾ ಯಾರು ಹೇಳ್ಕೊಟ್ಟಿದ್ದು ನಿಮ್ಗೆ ಅದು ಮಾಡೋದು? ಅದು ನಂದು ಓನ್ ರೆಸಿಪಿ. ಓಕೆ, ಸೊ ನಾನು ಕಾಯ್ತಾ ಇದ್ದೇನೆ ತಿನ್ನಲಿಕ್ಕೆ. ಸ್ಟಾರ್ಟ್ ಮಾಡೋಣ. ಓಕೆ, ಏನು ಕೊಡಲಿ ಮೊದಲಿಗೆ? ಇದು ಗ್ರೈಂಡ್ ಮಾಡಬೇಕು. ಓಕೆ, ಬೇರೆ ಬೇರೆ ಟೊಮೆಟೊ, ಈರುಳ್ಳಿ, ಇದು ಕೊತ್ತಂಬರಿ ಮತ್ತೆ ಹಸಿಮೆಣಸು ಎಲ್ಲ ಗ್ರೈಂಡ್ ಮಾಡಬೇಕು. ಸೊ ಬೇರೆ ಬೇರೆ ಎಲ್ಲ ಗ್ರೈಂಡ್ ಮಾಡಿ ಬೇರೆ ಬೇರೆ ಸೊ ಮಿಕ್ಸಿ ಜಾರ್ ಬೇಕಲ್ಲ ಫಸ್ಟಿಗೆ? ಸಾಕಾ ಸಣ್ಣ? ಸಾಕು. ಇದಕ್ಕೆ ಒಂದು ಹಸಿಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲ ಹಾಕಿ ಗ್ರೈಂಡ್. ನೀರು ಹಾಕ್ಲಿಕ್ಕಿಲ್ಲ ಅಲ್ಲ ಇದಕ್ಕೆ? ಇಲ್ಲ ನೀರು ಹಾಕಿ ಪೇಸ್ಟ್ ಮಾಡಲಿಕ್ಕೆ ಫೈನ್ ಪೇಸ್ಟ್ ಹಾಕ್ಬೇಕಾ? ಓಕೆ. ನೋಡಿ, ಓಕೆ ಆಗಿದೆ. ಇಷ್ಟ ಸಾಕು. ನೆಕ್ಸ್ಟ್ ಈರುಳ್ಳಿಯನ್ನು ಪೇಸ್ಟ್ ಮಾಡೋಕ್ಕೆ. ಇದು ಎಷ್ಟು ಪೇಸ್ಟ್ ಆಗಬೇಕು? ಹೀಗೆ ಫೈನ್ ಪೇಸ್ಟ್ ಆಗಬೇಕು? ಅಲ್ಲ, ಸ್ವಲ್ಪ ರಫ್ ಇದ್ರೆ ಸಾಕು. ಸೊ ಇದಿಷ್ಟು ಸಾಕಾ? ಓಕೆ ಆಗಿದೆ. ಸ್ಪೂನ್ ಕೊಡಿ ಒಂದು. ಕೊಡ್ತಾನೆ. ಯಾವುದಕ್ಕೂ ನೀರು ಹಾಕ್ಲಿಕ್ಕಿಲ್ಲ ಅಲ್ಲ? ಇಲ್ಲ. ಸೊ ಹಸ್ಬೆಂಡ್ ಏನು ಮಾಡ್ತಾರೆ? ಅವರು ಮೆಕ್ಯಾನಿಕ್, 4-wheeler ಇದು. ಮೆಕ್ಯಾನಿಕ್. ಎಲ್ಲಿ ಕೆಲಸ? ಅವ್ರದ್ದು ಕಾವೂರು. ಓಕೆ. ನಿಮ್ಮ ಹಸ್ಬೆಂಡ್ ಹೆಸರು? ವಿಕ್ಟರ್ ಮೋರಸ್. ನೀವು ಜಾಬ್ ಮಾಡ್ತೀರಾ ಏನಾದರೂ? ಅಂದರೆ ನಾನು ಡ್ರೈವಿಂಗ್ ಸ್ಕೂಲಲ್ಲಿ ಡ್ರೈವಿಂಗ್ ಇನ್ಸ್ಟ್ರಕ್ಟರ್ ಆಗಿದ್ದೆ. ಓಕೆ. ಸೊ ಯಾರ್ದು ಅದು? ಅಂದರೆ ನಮ್ಮ ತಂದೆದು ಓನ್ ಅದರಲ್ಲಿ. ಓಕೆ. ಸೊ ಅದು ಈಗ ಕಡಾಯಿ ಬೇಕು. ಕಡಾಯ. ಆಯಿಲ್ ನಮ್ಮ ಅಡುಗೆ ಮೇಲೆ ನಾವು ಉಪಯೋಗಿಸೋದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು. ಇದು ಬಿಸಿ ಆದ ಮೇಲೆ ಸ್ವಲ್ಪ ಒಗ್ಗರಣೆ ಕೊಡಬೇಕಾ? ಓಕೆ. ಇದು ಬಿಸಿ ಆದ ಮೇಲೆ ಅಲ್ಲಿ ಕರಿಬೇವು ಹಾಕಬೇಕು. ಸಾಸಿವೆ ಎಲ್ಲ ಹಾಕ್ಲಿಕ್ಕಿಲ್ಲ. ಕರಿಬೇವು ಹಾಕಬೇಕಾ? ಅದಕ್ಕೆ ಈ ಪೇಸ್ಟ್ ಟೊಮೆಟೊ ಮಾಡಿದ್ದನ್ನು ಹಾಕಬೇಕು. ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಚಿಲ್ಲಿ ಇದಲ್ಲ? ಓಕೆ. ಸೊ ಇದೆಷ್ಟು ಫ್ರೈ ಮಾಡಬೇಕು? ಅದು ಸ್ಮೆಲ್ ಹೋಗೋ ತನಕ ಲೋ ಫ್ಲೇಮ್. ಅದ ಮೇಲೆ ಈರುಳ್ಳಿ. ಓಕೆ. ಪೇಸ್ಟ್ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ. ಇದಕ್ಕೆ ನೀವು ಸಾಸ್ ಅಂತ ಹಾಕೋದಿಲ್ವಾ? ಇಲ್ಲ, ಸಾಸ್ ಇಲ್ಲ. ಇದು ಟೊಮೆಟೊ ಆಲ್ರೆಡಿ ನಾವು ಇದು ಗ್ರೈಂಡ್ ಮಾಡಿದ ಕಾರಣ ಅದಕ್ಕೆ ಸಾಸ್ ಹಾಕ್ಲಿಕ್ಕಿಲ್ಲ. ಅದು ಫ್ರೈ ಆದ ಮೇಲೆ ಸ್ವಲ್ಪ ಮೊಸರು ಹಾಕಬೇಕು. ಮೊಸರು ಯಾಕೆ ಹಾಕೋದು? ಮೊಸರು ಅದು ಒಂದು ಬೇರೆ ಫ್ಲೇವರ್ ಟೇಸ್ಟ್ ಬರ್ತದೆ. ಓಕೆ. ಮೊಸರು ಸ್ವಲ್ಪ ಹಾಕಿದ್ರೆ 2 ಸ್ಪೂನ್ಸಾ? ಸ್ವಲ್ಪ 3 ಸ್ಪೂನ್ಸ್ ಹಾಕಿದೆ ಸರ್. ಎಗ್ ಮಸಾಲ ಸ್ವಲ್ಪ. ಓಕೆ. ಇದು ಸ್ವಲ್ಪ ಟೇಸ್ಟ್ ಜಾಸ್ತಿ ಮಾಡುತ್ತಲ್ಲ? ಎಗ್ ಮಸಾಲ ಹಾಕಲೇಬೇಕು, ಒಳ್ಳೆ ಟೇಸ್ಟ್ ಬರುತ್ತೆ. ಕೊತ್ತಂಬರಿ ಸೊಪ್ಪು, ಅದಕ್ಕೆ ಸ್ವಲ್ಪ ಲೈಮ್ ಜ್ಯೂಸ್.
ಇದಕ್ಕೆ ಟ್ಯಾಂಗಿ ಟೇಸ್ಟ್ ಬರೋದಕ್ಕೆ ಲೈಮ್ ಜ್ಯೂಸ್ ಹೌದು. ಸಾಸ್ ಯಾವುದು ಹಾಕೋದಿಲ್ಲ ಇದಕ್ಕೆ ಲೈಮ್ ಜ್ಯೂಸ್. ಸ್ವಲ್ಪ ಉಪ್ಪು, ಎಷ್ಟು ಬೇಕು ರುಚಿಗೆ ಎಷ್ಟು ಉಪ್ಪು ಅಲ್ಲ. ಒಂದು ನೈಫ್ ಕೊಡಿ. ಹಾಂ ಮಾಡಿ ಇಟ್ಕೊಳ್ಬೇಕು. ಅದು ಯಾಕಂದರೆ ಗ್ರೇವಿ ಅದರೊಳಗೆ ಹೀರ್ಕೊಳ್ತದೆ ಹೇಳಿ ಅಲ್ಲ. ಈಗ ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ಬೇಕು. ಇದು ಕೂಡ ಪರೋಟ ಚಪಾತಿ ಒಟ್ಟಿಗೆಲ್ಲ ತಿನ್ಲಿಕ್ಕೆ ಆಗ್ತದಲ್ಲ. ಈಗ ಎಗ್ ಹಾಕೋಣ. ಓಕೆ. ಇನ್ನು ಸ್ವಲ್ಪ ಬೇಯಬೇಕಲ್ಲ. ಆಯ್ತಾ? ಇದಾಗಿದೆ. ಆಗಿದಾ? ಈಗ ಆಗಿದೆ. ಸೊ ಆಫ್ ಮಾಡುವ. ಓಕೆ. ಸೊ ಸರ್ವಿಂಗಾ? ಸರಿ. ಗಾರ್ನಿಷಿಗೆ ಎಗ್ ಕುರ್ಮಾ ರೆಡಿ. ಥ್ಯಾಂಕ್ ಯು ಸೋ ಮಚ್ ರೇಷ್ಮಾ. ನೋಡೋದಲ್ಲ ವೀಕ್ಷಕರೇ, ರೇಷ್ಮಾ ಅವ್ರು ಬಂದು ಎಗ್ ಕುರ್ಮಾ ಮಾಡೋದು ಹೇಗೆ ಅಂತ ಹೇಳ್ಕೊಟ್ರು. ತುಂಬ ಸಿಂಪಲ್ಲಾಗಿ ಹೇಳ್ಕೊಟ್ರು, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ತಿನ್ಬಿಟ್ಟು ಹೇಳ್ತೀನಿ, ಆದರೆ ಅದಕ್ಕಿಂತ ಮುಂಚೆ ನೀವು ಮಾಡೋ ವಿಧಾನವನ್ನು ಒಂದ್ಸರಿ ನೋಡ್ಕೊಂಡು ಬನ್ನಿ. ಎಗ್ ಕೂರ್ಮಾ ತಯಾರಿಸುವ ವಿಧಾನ: ಮೊದಲಿಗೆ ಟೊಮ್ಯಾಟೊ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಗೂ ಈರುಳ್ಳಿಯನ್ನು ರುಬ್ಬಿಕೊಳ್ಳಿ. ನಂತರ ಬಾಣಲಿಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಕೊಂಡು ಕರಿಬೇವು, ಟೊಮ್ಯಾಟೊ ಪೇಸ್ಟ್, ಈರುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರಿದು, ತದನಂತರ ಮೊಸರು, ಎಗ್ ಮಸಾಲ ಪುಡಿ, ಕೊತ್ತಂಬರಿ ಸೊಪ್ಪು, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಕಸೂರಿ ಮೇಥಿ ಹಾಕಿ ಹುರಿದು, ಬಳಿಕ ಬೇಯಿಸಿದ ಮೊಟ್ಟೆ ಹಾಕಿ 1-2 ನಿಮಿಷ ಬೇಯಿಸಿದರೆ ಎಗ್ ಕೂರ್ಮಾ ರೆಡಿ ಟು ಸರ್ವ್. ಓಕೆ, ಸೊ ಟೇಸ್ಟ್ ಮಾಡೋಣ ನಾನು. ಓಕೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ತಿನ್ನಲಿಕ್ಕೆ ಕಾಯ್ತಾ ಇದ್ದೆ ನಾನು ಆಗದಿಂದ. ಓಕೆ, ಪಾಲಕ್ ಪನ್ನೀರ್. ಓಕೆ. ಗ್ರೀನಿಶ್ ಆಗಿ ನನ್ನ ಪನ್ನೀರ್ ಫೇವ್ರೇಟ್ ಆ್ಯಕ್ಚುಲಿ. ಓಕೆ, ಹಾಗೆಯೇ ಎಗ್ ಕೂರ್ಮಾ ಟೇಸ್ಟ್ ಮಾಡಿ ನೋಡುವ. ನೀವು ಮಾಡಿದ್ದು ನಿಮ್ಮ ಓನ್ ರೆಸಿಪಿ ಅಂತ ಕೂಡ ಹೇಳಿದ್ರಿ ನೀವು. ಓಕೆ, ಸೊ ಟೇಸ್ಟ್ ಮಾಡಿ ಮೇಡಮ್. ನೀವು ಮಾಡಿ. ಹಾಂ, ನೀವು ಸಹ ಮಾಡಿ. ನಾನು ಆಬ್ವಿಯಸ್ಲಿ ಮಾಡ್ತೇನೆ, ನಾನು ಕಾಯ್ತಾ ಇದ್ದೇನೆ ಆಗದಿಂದ. ತುಂಬ ಒಳ್ಳೆ ಟೇಸ್ಟ್ ಬರ್ತಾ ಉಂಟು. ಪನ್ನೀರ್ ಫ್ರೈ ಮಾಡಿ ಹಾಕಿದ್ರಿಂದ ತುಂಬ ಒಳ್ಳೆ ಆಗಿದೆ. ಇದು ಕೂಡ ನಿಮ್ಮದು ಓನ್ ರೆಸಿಪಿ ಅಲ್ಲ? ಅಲ್ಲ, ಅದು ಆ್ಯಕ್ಚುಲಿ ನನ್ನ ಮಮ್ಮಿ ಮಾಡ್ತಾರೆ. ನಾನು ಚಿಕ್ಕ ಇರುವಾಗ ಎಲ್ಲ ಮಾಡ್ತಾ ಇದ್ದೀರಾ ಅದೇ? ಹಾಗೆ. ಓಕೆ, ಇವಾಗ ನಿಮ್ಮ ಓನ್ ರೆಸಿಪಿ ಟೇಸ್ಟ್. ಲಿಂಬೆ ಹುಳಿ ಹಾಕಿದ್ರಲ್ಲ, ಸೊ ಟ್ಯಾಂಗಿ ಟೇಸ್ಟ್ ಬರ್ತಾ ಇದೆ. ತುಂಬ ಒಳ್ಳೆ ಸೂಪರ್ವಾಗಿದೆ, ಸೂಪರ್. ಥ್ಯಾಂಕ್ ಯು. ಸೊ ನಮ್ಮ ಕಿಚನ್ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್? ಖುಷಿ ಆಯಿತು ಬಂದು ಅಡಿಗೆ ಎಲ್ಲ ಮಾಡಿದ್ದು. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಲ್ಲ ಹೊರಗಡೆ, ಮನೆಯಿಂದ ಹೊರಗಡೆ. ಸೊ ಖುಷಿ ಆಯಿತು. ಖುಷಿ ಆಯಿತು. ಸೊ ಹೀಗೆ ಇನ್ನೂ ಹೊಸ ಹೊಸ ರೆಸಿಪಿ ಬಂದು ನಮ್ಮ ಕಿಚನ್ ಮಾಡ್ತಾ ಇದ್ದೀವಿ. ಓಕೆ. ನಮ್ಮ ಕಿಚನ್ಗೆ ಬಂದು 2 ಹೊಸ ರೆಸಿಪಿ ಮಾಡಿದ್ದಕ್ಕೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಹಾಗೆ ಅರುಣ ಮಸಾಲ ಇವತ್ತಿಂದ ಒಂದು ಚಿಕ್ಕ ಗಿಫ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.
ನೋಡೋಣ ವೀಕ್ಷಕರೇ, ರೇಷ್ಮಾ ಅವರು ನಮ್ಮ ಕಿಚನ್ಗೆ ಬಂದು 2 ಹೊಸದಾದ ರೆಸಿಪಿಯನ್ನು ಹೇಳ್ಕೊಟ್ರು. ತುಂಬ ಈಸಿ ಹಾಗೂ ಟೇಸ್ಟಿ ಆಗಿ ಕೂಡ ಇದೆ. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ಸಂಚಿಕೆ ಮುಗಿಸುವಂಥ ಸಮಯ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.